ನಮಸ್ಕಾರ ಮಕ್ಕಳೇ. ಇವತ್ತು ತೆನಾಲಿ ರಾಮಕೃಷ್ಣನ ಕಥೆಗಳಲ್ಲಿ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಕಳ್ಳನಿಗೆ ಸಿಕ್ಕ ಶಿಕ್ಷೆ. ಒಂದು ದಿನ ವಿಜಯನಗರ ರಾಜ್ಯದಲ್ಲಿ ವಿಚಿತ್ರ ಕಳ್ಳತನಗಳು ನಡೀತಾ ಇರುತ್ತೆ. ಪ್ರತಿದಿನ ರಾತ್ರಿ ಯಾವುದೋ ಮನೆಯಿಂದ ಅಮೂಲ್ಯ ವಸ್ತುಗಳು ಕಳವಾಗ್ತಿರ್ತವೆ. ಜನರು ಭಯಭೀತರಾಗಿ ರಾಜ ಕೃಷ್ಣದೇವರಾಯನ ಬಳಿ ದೂರನ್ನು ನೀಡ್ತಾರೆ. ಕೃಷ್ಣದೇವರಾಯ ಸೈನಿಕರಿಗೆ ಕಳ್ಳನನ್ನು ಹಿಡಿಯಲು ಆದೇಶಿಸ್ತಾರೆ. ಆದರೆ ಕಳ್ಳನು ಬಹಳ ಚತುರನಾಗಿದ್ದರಿಂದ ಯಾರ ಕೈಗೂ ಸಿಗುತ್ತಿರಲಿಲ್ಲ. ಇದನ್ನು ಕಂಡ ತೆನಾಲಿ ರಾಮಕೃಷ್ಣ ರಾಜರ ಬಳಿ ಬಂದು ಹೇಳ್ತಾನೆ, ಮಹಾರಾಜರೇ, ಕಳ್ಳನನ್ನು ಹಿಡಿಯುವ ಜವಾಬ್ದಾರಿಯನ್ನು ನನಗೆ ಕೊಡಿ ಅಂತ ಹೇಳ್ತಾನೆ. ಮುಂದಿನ ದಿನಗಳಲ್ಲಿ ತೆನಾಲಿರಾಮ ತನ್ನ ಮನೆಯಲ್ಲಿ ಒಂದು ಅಮೂಲ್ಯವಾದ ಬಂಗಾರದ ಪೆಟ್ಟಿಗೆ ಇದೆ ಅಂತ ಸುಳ್ಳು ಸುದ್ದಿನ ಉದ್ದೇಶಪೂರ್ವಕವಾಗಿ ಊರಲ್ಲೆಲ್ಲ ಹರಡಿಸ್ತಾನೆ. ಆದರೆ ಆ ಒಂದು ಪೆಟ್ಟಿಗೆಯೊಳಗೆ ಬಂಗಾರದ ಬದಲು ಕಪ್ಪು ಬಣ್ಣದ ಪುಡಿಗಳನ್ನು ತುಂಬಿ ಇಟ್ಟಿರ್ತಾನೆ. ತೆನಾಲಿರಾಮನ ಮನೆಯಲ್ಲಿ ಇರುವಂತಹ ಅಮೂಲ್ಯವಾದ ಬಂಗಾರದ ಪೆಟ್ಟಿಗೆಯ ಸುದ್ದಿ ಕಳ್ಳನ ಕಿವಿಗೂ ತಲುಪುತ್ತೆ. ಅದೇ ರಾತ್ರಿ ಕಳ್ಳನು ಮನೆಗೆ ನುಗ್ಗಿ ತೆನಾಲಿರಾಮ ಕೃಷ್ಣ ಇಟ್ಟಿದ್ದಂಥ ಪೆಟ್ಟಿಗೆಯನ್ನು ಕದೀತಾನೆ. ಅದನ್ನು ತಂದು ತಮ್ಮ ಮನೆಯಲ್ಲಿ ಆ ಪೆಟ್ಟಿಗೆಯನ್ನು ತೆರೆದಾಗ ಅದರಲ್ಲಿ ಕಪ್ಪು ಪುಡಿ ಇರುತ್ತೆ. ಆ ಪೆಟ್ಟಿಗೆಯನ್ನು ತೆರೀತಿದ್ದಂಗೆ ಆ ಪುಡಿ ಆ ಕಳ್ಳನ ಮುಖ, ಕೈ, ಕಾಲುಗಳಿಗೆ ಹಾಗೂ ಬಟ್ಟೆಗಳಿಗೆ ಅಂಟ್ಕೊಂಡ್ಬಿಡುತ್ತೆ. ಮಾರನೇ ದಿನ ಬೆಳಗ್ಗೆ ತೆನಾಲಿ ರಾಮಕೃಷ್ಣ ಊರಲ್ಲಿರುವಂಥ ಜನರನ್ನೆಲ್ಲ ಅರಮನೆಗೆ ಬರಬೇಕು ಅಂತ ಆಜ್ಞಾಪಿಸ್ತಾನೆ. ಆಗ ಎಲ್ಲರೂ ಅರಮನೆಗೆ ಬರ್ತಾರೆ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ಇಲ್ಲಿ ಬಂದಿರೋರ ಮುಖ ಮತ್ತು ಕೈಗಳಲ್ಲಿ ಯಾರಿಗೆ ಕಪ್ಪು ಬಣ್ಣ ಅಂಟ್ಕೊಂಡಿದೆಯೋ ಅವನೇ ಕಳ್ಳ ಅಂತ ಘೋಷಿಸ್ತಾನೆ. ಆಗ ಜನರ ನಡುವೆಯೇ ನಿಂತಿದ್ದ ಕಳ್ಳ ಮುಖ ಮತ್ತು ಕೈಗಳಲ್ಲಿ ಕಪ್ಪಾಗಿರುತ್ತೆ. ಸೈನಿಕರು ಅವನನ್ನು ತಕ್ಷಣ ಬಂಧಿಸ್ತಾರೆ. ವಿಚಾರಣೆಯಲ್ಲಿ ಅವನ ತಪ್ಪು ಒಪ್ಕೊಳ್ತಾನೆ. ಇದನ್ನು ಕಂಡಂಥ ರಾಜ ಕೃಷ್ಣದೇವರಾಯನು ಕಳ್ಳನಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸ್ತಾನೆ. ಅದರ ಜೊತೆಗೆ ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿ ಬಹುಮಾನನ ನೀಡಿ ಗೌರವಿಸ್ತಾನೆ. ಮಕ್ಕಳೇ, ಈ ಕಥೆಯ ನೀತಿ ಇಷ್ಟೇ. ಬುದ್ಧಿವಂತಿಕೆ ಮತ್ತು ಚಾತುರ್ಯದ ಮುಂದೆ ಎಷ್ಟೇ ಕುತಂತ್ರ ಮಾಡಿದರೂ ಕೊನೆಗೆ ಸತ್ಯವೇ ಗೆಲ್ಲುತ್ತದೆ. ತಪ್ಪು ಮಾಡಿದವನು ಒಂದಲ್ಲ ಒಂದು ಶಿಕ್ಷೆಯನ್ನು ಅನುಭವಿಸಲೇಬೇಕಾಗತ್ತೆ ಮಕ್ಕಳೇ. ಅದರಿಂದ ಯಾವುದೇ ಕಾರಣಕ್ಕೂ ನೀವು ತಪ್ಪುಗಳನ್ನು ಮಾಡಬೇಡಿ. ತಪ್ಪನ್ನು ಮಾಡಿ ಅದಕ್ಕೆ ಶಿಕ್ಷೆಯನ್ನು ವಿಧಿಸ್ಕೊಳ್ಬೇಡಿ ಮಕ್ಕಳೇ. ಯಾವಾಗಲೂ ಸತ್ಯವಂತರಾಗಿ ನಿಮ್ಮ ಜೀವನವನ್ನು ಸಾಗಿಸಿ ಮಕ್ಕಳೇ. ಇದು ಎಲ್ಲರಿಗೂ ಒಳ್ಳೆಯದು.